ರಾಜ್ಯದಲ್ಲಿ ಹೆಚ್ಚುತ್ತಾನೆ ಇದೆ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ. ರಾಜ್ಯದಲ್ಲಿ ಈವರೆಗೂ ಕೂಡ 5496 ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಬಿಬಿಎಂಪಿ ಹೊರತುಪಡಿಸಿ ರಾಜ್ಯದಲ್ಲಿ 4266ಕ್ಕೂ ಹೆಚ್ಚು ಕೇಸ್ಗಳು ಈಗ ದಾಖಲಾಗಿರುವಂಥದ್ದು. ಬಿಬಿಎಂಪಿ ವ್ಯಾಪ್ತಿಯಲ್ಲೇ 1230 ಡೆಂಗ್ಯೂ ಪ್ರಕರಣಗಳು ಈಗ ಪತ್ತೆಯಾಗಿದ್ದಾವೆ. ಹಾಗಾಗಿ ಆದಷ್ಟು ಜನರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. 2023ರ ಜನವರಿಯಿಂದ ಜೂನ್ವರೆಗೂ ಕೂಡ 732 ಪ್ರಕರಣಗಳು ವರದಿಯಾಗಿದ್ದಾವೆ. 2024ರ ಜನವರಿಯಿಂದ ಜೂನ್ವರೆಗೆ 1230 ಪ್ರಕರಣಗಳು ವರದಿಯಾಗಿದ್ದಾವೆ. ಹೀಗಾಗಿ ಜನರು ಈಗ ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲದು. ರಾಜ್ಯದಲ್ಲಿ ದಿನೇ ದಿನೇ ಕೂಡ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಸೊಳ್ಳೆಗಳ ಸಂತಾನೋತ್ಪತ್ತಿ ಹೆಚ್ಚಾಗ್ತಾ ಇರೋದ್ರಿಂದ ಸೊಳ್ಳೆ ಕಡಿತದಿಂದಾಗಿ ಡೆಂಗ್ಯೂ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಹಾಗಾಗಿ ಬಿಬಿಎಂಪಿ ವಲಯವಾರು ಪ್ರಕರಣ ನೋಡೋದಾದ್ರೆ ಕೂಡ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಕರಣಗಳು ಈಗ ಸಕ್ರಿಯವಾಗಿರುವಂಥದ್ದು, ಯಾರ್ಯಾರು ಈಗ ತುತ್ತಾಗಿದ್ದಾರೆ ಅಂತ ವರದಿಯನ್ನು ಕೂಡ ಕೊಡಲಾಗಿದೆ. ಅಂದರೆ ಯಾವ್ಯಾವ ವ್ಯಾಪ್ತಿಯಲ್ಲಿ ಎಷ್ಟೆಷ್ಟು ಪ್ರಕರಣಗಳು ಪತ್ತೆ ಆಗಿದ್ದಾವೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಇರುವಂಥದ್ದು. ಹಾಗಾಗಿ ಈ ಮಾಹಿತಿಯನ್ನು ನೋಡ್ತಾ ಹೋಗೋದಾದರೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸೊಳ್ಳೆಗಳ ಕಡಿತಕ್ಕೆ ಒಳಗಾಗಬಾರ್ದು, ಸಂತಾನೋತ್ಪತ್ತಿ ಸೊಳ್ಳೆಗಳ ಸಂತಾನ ಹೆಚ್ಚಾಗಬಾರ್ದು ಅಂತ ಅಂದರೆ ಅಲ್ಲಲ್ಲಿ ನೀರು ನಿಲ್ತಾ ಇರುತ್ತಲ್ಲ, ಅದನ್ನು ನೀವು ತಪ್ಪಿಸ್ಬೇಕಾಗುತ್ತೆ. ಹಾಗಾಗಿ ಸರ್ಕಾರ ಕೂಡ ಇದರತ್ತ ಗಮನವನ್ನು ಹರಿಸ್ತಾ ಇದೆ, ಆರೋಗ್ಯ ಇಲಾಖೆ ಕೂಡ ಗಮನ ಹರಿಸ್ತಾ ಇದೆ. ಇನ್ನು ಬಿಬಿಎಂಪಿ ವಲಯವಾರು ಪ್ರಕರಣಗಳು ಎಷ್ಟಾಗಿದ್ದಾವೆ ಅಂತ ನೋಡ್ತಾ ಹೋಗೋದಾದರೆ ಬೊಮ್ಮನಹಳ್ಳಿಯಲ್ಲಿ 122 ಕೇಸ್ಗಳು ಈಗ ಪತ್ತೆಯಾಗಿರುವಂಥದ್ದು. ಪೂರ್ವ ವಲಯದಲ್ಲಿ 218 ಕೇಸ್ಗಳು ಪತ್ತೆ ಆಗಿದ್ದಾವೆ. ಮಹದೇವಪುರ 386 ಕೇಸ್ಗಳು ಪತ್ತೆ ಆಗಿರುವಂಥದ್ದು. RR ನಗರದಲ್ಲಿ 75 ಕೇಸ್ಗಳು. ಇನ್ನು ದಕ್ಷಿಣ ಭಾಗದಲ್ಲಿ ನೋಡೋದಾದರೆ 190 ಕೇಸ್ಗಳು. ಪಶ್ಚಿಮ ಭಾಗದಲ್ಲಿ 141 ಕೇಸ್ಗಳು ಪತ್ತೆ ಆಗಿದ್ದಾವೆ. ಯಲಹಂಕದಲ್ಲಿ 90 ಕೇಸ್ಗಳಿದ್ದಾವೆ. ದಾಸರಹಳ್ಳಿಯಲ್ಲಿ 8 ಕೇಸ್ಗಳು. ಹೀಗೆ ದಿನೇ ದಿನೇ ಕೂಡ ಬಿಬಿಎಂಪಿ ವ್ಯಾಪ್ತಿಯಲ್ಲಿ, ಅದೇ ರೀತಿಯಾಗಿ ಬಿಬಿಎಂಪಿ ವ್ಯಾಪ್ತಿಯನ್ನು ಹೊರತುಪಡಿಸಿ ಕೂಡ ನೋಡ್ತಾ ಹೋಗೋದಾದರೆ ಕೇಸ್ಗಳು ದಿನೇ ದಿನೇ ಹೆಚ್ಚಾಗ್ತಾ ಇರೋದ್ರಿಂದ ರಾಜ್ಯದಲ್ಲಿ ಜನರು ಈಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಒಂದ್ಸಲ ಮಳೆ ಬೀಳುತ್ತೆ, ಒಂದ್ಸಲ ಬಿಸಿಲು ಬರುತ್ತೆ, ವಾತಾವರಣ ಬಹಳ ಹದಗೆಡ್ತಾ ಇದೆ. ಹವಾಮಾನ ವೈಪರೀತ್ಯದಿಂದಾಗಿ ಸೊಳ್ಳೆಗಳ ಸಂತಾನೋತ್ಪತ್ತಿ ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಈ ರೀತಿ ಸೊಳ್ಳೆ ಕಡಿತಕ್ಕೆ ಒಳಗಾಗಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಹಾಗಾಗಿ ಈಗ ಮಳೆ ಬರುವಂಥ ಸಂದರ್ಭದಲ್ಲಿರ್ಬೋದು, ಬಿಸಿಲು ಬರುವಂಥ ಸಂದರ್ಭದಲ್ಲಿರ್ಬೋದು, ಹವಾಮಾನ ವೈಪರೀತ್ಯದಿಂದಾಗಿ ಇಂತಹ ಸನ್ನಿವೇಶ ಸೃಷ್ಟಿಯಾಗುತ್ತೆ. ಹಾಗಾಗಿ ಜನರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಇರ್ಬೋದು ಅಥವಾ ಆಶಾ ಕಾರ್ಯಕರ್ತೆಯರಿರ್ಬೋದು ನಿಮ್ಮ ಮನೆಗೆ ಬಂದು ಹೇಳ್ತಾ ಇರ್ತಾರೆ, ತೊಟ್ಟಿಗಳನ್ನು ಆಗಾಗ ಕ್ಲೀನ್ ಮಾಡ್ಕೊಳ್ಳಿ, ಟೈರ್ಗಳಲ್ಲಿ ನೀರು ನಿಲ್ಲದೇ ಇರೋ ರೀತಿಯಾಗಿ ನೋಡ್ಕೊಳ್ಳಿ, ಅಲ್ಲಲ್ಲಿ ನೀರು ನಿಲ್ತಾ ಇರುತ್ತೆ, ಆ ನೀರು ನಿಲ್ಲದೇ ಇರೋ ರೀತಿ ನೋಡ್ಕೊಳ್ಳಿ. ಸೊಳ್ಳೆಗಳ ಸಂತಾನೋತ್ಪತ್ತಿ ಹೆಚ್ಚಾಗಿ ಸೊಳ್ಳೆ ಕಡಿತದಿಂದಾಗಿ ಡೆಂಗ್ಯೂ, ಮಲೇರಿಯಾ ಅನೇಕ ಸಾಂಕ್ರಾಮಿಕ ರೋಗಗಳು ಬರ್ತಾವೆ ಅಂತ. ಹಾಗಾಗಿ ಈಗ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದ ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ರಾಜ್ಯದಲ್ಲಿ ಈಗಾಗಲೇ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದ ರಾಜ್ಯ ಸರ್ಕಾರ ಕೂಡ ಒಂದಷ್ಟು ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ರಾಜ್ಯದಲ್ಲಿ ನಿನ್ನೆವರೆಗೂ ಕೂಡ 5374 ಪ್ರಕರಣಗಳು ವರದಿಯಾಗಿರೋದ್ರಿಂದ ಈಗಾಗಲೇ ಯಾವ್ಯಾವ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಕರಣಗಳಿದ್ದಾವೆ ಮತ್ತು ಆ ಪ್ರಕರಣಗಳು ಕಡಿಮೆ ಆಗಬೇಕು ಅಂದರೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಕೂಡ ಸರ್ಕಾರ ಆ ನಿಟ್ಟಿನಲ್ಲಿ ಒಂದಷ್ಟು ಗಮನವನ್ನು ಹರಿಸ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇದ್ದಿದ್ದೇ ಆದಲ್ಲಿ ಈಗ ಆ್ಯಕ್ಟಿವ್ ಆಗಿರುವಂಥ ಪ್ರಕರಣಗಳನ್ನ ಕೂಡ ಒಂದಷ್ಟು ಕಡಿಮೆ ಮಾಡ್ತಾ ಹೋಗ್ಬೋದು. ಹಾಗಾಗಿ ಈಗ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಎಷ್ಟು ಪ್ರಕರಣಗಳಿದ್ದಾವೆ, ಅದೇ ರೀತಿಯಾಗಿ ಬಿಬಿಎಂಪಿ ವ್ಯಾಪ್ತಿ ಹೊರತುಪಡಿಸಿದರೆ ಎಷ್ಟು ಪ್ರಕರಣಗಳಿದ್ದಾವೆ ಅಂತ ಈಗಾಗಲೇ ಆ ಕೇಸ್ಗಳ ಬಗ್ಗೆ ಕೂಡ ಮಾಹಿತಿಯನ್ನು ಸರ್ಕಾರ ಕಲೆ ಹಾಕಿದೆ.